ಶ್ರೀ ಹರಿವಾಯು ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಜ್ಯೇಷ್ಠತ್ವಂ ಜನ್ಮನಾನೈವ ಗುಣೈಃ ಜ್ಯೇಷ್ಠತ್ವಮುಚ್ಯತೆ ಗುಣಾದ್ ಗುರುತ್ವಮಾಯಾತಿ ದುಗ್ಧಂ ದಧಿ ಘೃತಂ ಕ್ರಮಾತ್. ಈ ಸುಭಾಷಿತದ ಅರ್ಥ ಏನು ಅಂತ ಹೇಳಿದರೆ, ಶ್ರೇಷ್ಠತ್ವ ಎಂಬುದು ಕೇವಲ ವಯಸ್ಸಿನಿಂದ ಬರೋದಿಲ್ಲ. ಇನ್ನು ಹೇಗೆ ಬರುತ್ತೆ ಅಂದರೆ, ಮನುಷ್ಯನು ಸದ್ಗುಣಗಳನ್ನು ತಾನು ಅಳವಡಿಸಿಕೊಂಡು ಬೆಳೆಸಿಕೊಂಡಾಗ ಶ್ರೇಷ್ಠತ್ವ ಬರುತ್ತೆ. ದೃಷ್ಟಾಂತವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಯಾವುದು ಅಂದರೆ, ಹಾಲು ಮೊಸರಾಗಿ, ಮೊಸರಾದ ನಂತರ ಅದನ್ನು ಕಡೆದಾಗ ಬೆಣ್ಣೆಯಾಗಿ, ಆ ಬೆಣ್ಣೆಯನ್ನು ಸರಿಯಾಗಿ ಕಾಸಿದಾಗ ತುಪ್ಪವಾಗತ್ತೆ. ಆ ತುಪ್ಪ ಶ್ರೇಷ್ಠತ್ವವನ್ನು ಪಡೆಯುತ್ತೆ. ಹಾಗೆ ಮನುಷ್ಯನೂ ಕೂಡ ಕೇವಲ ವಯಸ್ಸಿನಿಂದ ಶ್ರೇಷ್ಠತ್ವ ಬರುವುದಿಲ್ಲ, ಜನ್ಮದಿಂದ ಬರೋದಿಲ್ಲ. ದೊಡ್ಡ ವಂಶದಲ್ಲಿ ಹುಟ್ಟಿದ್ದಾರೆ ಅಂತ ಬರೋದಿಲ್ಲ. ಈ ಒಂದು ಕುಲದಲ್ಲಿ ಹುಟ್ಟಿರೋದ್ರಿಂದ ಜ್ಯೇಷ್ಠತ್ವ ಬರೋದಿಲ್ಲ. ಹೌದು, ಹಾಲು ಅದಕ್ಕೆಷ್ಟು ಮಾನ್ಯತೆ ಇರುತ್ತೋ ಅಷ್ಟೇ ಇರುತ್ತೆ. ಅದೇ ಹಾಲನ್ನು ಸರಿಯಾಗಿ ಹೆಪ್ಪಾಕಿದಾಗ ಮೊಸರಾಗತ್ತೆ. ಆ ಮೊಸರನ್ನು ಚೆನ್ನಾಗಿ ಕಡೆದು ಬೆಣ್ಣೆಯನ್ನು ತೆಗೆದು ಆ ಬೆಣ್ಣೆಯನ್ನು ಸರಿಯಾಗಿ ಕಾಸಿದಾಗ ಘುಮಘುಮ ವಾಸನೆ ಕೊಡ್ತಾ ಒಳ್ಳೆ ತುಪ್ಪ ತಯಾರಾಗತ್ತೆ. ತುಪ್ಪಕ್ಕೆ ವಿಶಿಷ್ಟತೆ ಇರುತ್ತೆ, ಶ್ರೇಷ್ಠತ್ವ ಇರುತ್ತೆ, ಅದಕ್ಕೆ ಬೆಲೆನೂ ಜಾಸ್ತಿ ಇರುತ್ತೆ. ತುಪ್ಪ ಶ್ರೇಷ್ಠತ್ವವನ್ನು ಪಡೆಯಬೇಕಾಗಿದ್ದರೆ ಹಾಲು, ಮೊಸರು, ಬೆಣ್ಣೆ ಈ ಹಂತಗಳನ್ನು ಕ್ರಮಕ್ರಮವಾಗಿ ದಾಟಿಕೊಂಡು ಬಂದಾಗ ಮಾತ್ರ ತುಪ್ಪಕ್ಕೆ ಶ್ರೇಷ್ಠತ್ವ ಬಂದಿದೆ. ಹಾಗೆ ಮನುಷ್ಯನೂ ಕೂಡ ಒಂದು ದೊಡ್ಡ ವಂಶದಲ್ಲಿ ಹುಟ್ಟಿದಷ್ಟು ಮಾತ್ರದಿಂದ ಅಥವಾ ಒಂದು ಕುಲದಲ್ಲಿ ಹುಟ್ಟಿದಷ್ಟು ಮಾತ್ರದಿಂದ ಅವನಿಗೆ ಶ್ರೇಷ್ಠತ್ವ, ಸಮಾಜದಲ್ಲಿ ಒಂದು ಉನ್ನತ ಸ್ಥಾನ, ದೊಡ್ಡಸ್ತಿಕೆ ಬರೋದಿಲ್ಲ. ಯಾವಾಗ ಬರುತ್ತೆ ಅಂತ ಹೇಳಿದರೆ, ದೊಡ್ಡಸ್ತಿಕೆ ಬರುವುದಕ್ಕೆ ಬೇಕಾದಂತಹ ನಮ್ಮ ಶಾಸ್ತ್ರ, ವೇದ ಹೇಳುತ್ತಿರುವಂತಹ ವಿಧಿ ನಿಷೇಧಗಳನ್ನು ಅವನು ಜೀವನದಲ್ಲಿ ಅಳವಡಿಸಿಕೊಂಡು ಬೆಳೆಸಿಕೊಂಡಾಗ ಮನುಷ್ಯನಿಗೆ ಸಮಾಜದಲ್ಲಿ ಶ್ರೇಷ್ಠತ್ವ, ಉನ್ನತ ಸ್ಥಾನ ಬರುತ್ತೆ. ಉಪನಿಷತ್ತು ಹೇಳುತ್ತೆ, ಸತ್ಯಂ ವದ ಧರ್ಮಂ ಚರ ಮಾತೃದೇವೋ ಭವ ಪಿತೃದೇವೋ ಭವ ಅತಿಥಿ ದೇವೋ ಭವ ಮತ್ತು ನಪಲಾಂಡುಂ ಭಕ್ಷೀತ. ಈ ರೀತಿಯಾಗಿ ವಿಧಿ ನಿಷೇಧಗಳನ್ನು ಹೇಳುತ್ತೆ. ಸತ್ಯವನ್ನೇ ಮಾತನಾಡು, ಧರ್ಮವನ್ನೇ ಆಚರಣೆ ಮಾಡು, ತಂದೆ ತಾಯಿ ಗುರುಗಳನ್ನು ದೇವರಂತೆ ಪೂಜಿಸು, ಅತಿಥಿಗಳನ್ನು ದೇವರಂತೆ ನೋಡು. ಹೀಗೆ ನಮ್ಮ ಶಾಸ್ತ್ರ, ವೇದಗಳು ಹೇಳಿರುವಂತಹ ವಿಧಿ ನಿಷೇಧಗಳನ್ನು ಆಚರಣೆ ಮಾಡುವುದಕ್ಕೆ ಕಷ್ಟವಾದರೂ ಕೂಡ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳಬೇಕು, ಕ್ರಮವಾಗಿ ಅವುಗಳನ್ನು ಬೆಳೆಸಿಕೊಳ್ಳಬೇಕು. ಬೆಳೆಸಿಕೊಂಡಾಗ ಆವಾಗ ನಮ್ಮ ವ್ಯಕ್ತಿತ್ವ ವಿಕಾಸ ಹೊಂದುತ್ತೆ. ಅದೇ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತಾರಲ್ಲ, ಅದು ನಮ್ಮ ವ್ಯಕ್ತಿತ್ವ ವಿಕಾಸ ಹೊಂದುತ್ತೆ, ವ್ಯಕ್ತಿತ್ವ ದೊಡ್ಡದಾಗತ್ತೆ. ನಮ್ಮಲ್ಲಿ ಸದ್ಗುಣಗಳು ಸಮಾಜ ಕಾಣುತ್ತೆ. ಯಾವಾಗ ಸಮಾಜ ನಮ್ಮಲ್ಲಿ ಸದ್ಗುಣಗಳನ್ನು ಕಾಣುತ್ತೋ ಆವಾಗ ನಮಗೆ ದೊಡ್ಡಸ್ತಿಕೆಯನ್ನು, ಶ್ರೇಷ್ಠತ್ವವನ್ನು, ಜ್ಯೇಷ್ಠತ್ವವನ್ನು ಸಮಾಜ ಕೊಡುತ್ತೆ. ಅಷ್ಟೇ ಹೊರತು ಕೇವಲ ನಾವು ದೊಡ್ಡ ವಂಶದಲ್ಲಿ ಹುಟ್ಟಿದಷ್ಟು ಮಾತ್ರದಿಂದ, ವಯಸ್ಸಾದಷ್ಟು ಮಾತ್ರದಿಂದ ಬರೋದಿಲ್ಲ.
ಕಾಗೆಗೂ ವಯಸ್ಸು ವಿಪರೀತ ಬಹಳ ಕಾಲ ಜೀವಿಸತ್ತೆ. ಕಾಗೆಗೆ ಯಾರಾದರೂ ಗೌರವ ಕೊಡ್ತಾರೆ? ಕೊಡೋಲ್ಲ. ಯಾರಿಗೆ ಕೊಡ್ತಾರೆ ಅಂದರೆ ಸದ್ಗುಣಗಳು ಉಳ್ಳವರನ್ನು, ಸಜ್ಜನರನ್ನು ಮಾತ್ರ ಸಮಾಜ ಗೌರವಿಸುತ್ತೆ. ಆದ ಕಾರಣ ನಾವು ಕೂಡ ವೇದದಲ್ಲಿ, ಶಾಸ್ತ್ರದಲ್ಲಿ ಹೇಳಿರುವಂತಹ ವಿಧಿ ನಿಷೇಧಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಅವುಗಳನ್ನು ಬೆಳೆಸಿಕೊಂಡಾಗ ನಮ್ಮ ವ್ಯಕ್ತಿತ್ವ ಉತ್ಕೃಷ್ಟವಾಗಿರುತ್ತೆ. ನಮ್ಮ ವ್ಯಕ್ತಿತ್ವವನ್ನು ನೋಡಿ ಸಮಾಜ ನಮಗೆ ಶ್ರೇಷ್ಠತ್ವವನ್ನು ಕೊಡುತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.